ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ಹಿಂದೆ ನಾವು ಸಕಲೇಶಪುರಕ್ಕೆ ಟ್ರಿಪ್ ಹೋಗಿದ್ವಿ. ಬಟ್ ವಿಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ನಾವು ತುಮಕೂರಿಂದ ಒಟ್ಟಿಗೆ ಹೊರಟಿದ್ದು 8 ಜನ. 2 ಕಾರಲ್ಲಿ ಹೊರಟಿದ್ವಿ. ಒಂದು ಕಾರಲ್ಲಿ ನಾನು, ನನ್ನ ಹಸ್ಬೆಂಡು ಹಾಗೆ ನನ್ನ ಅತ್ತೆ ಇದ್ವಿ. ಇನ್ನೊಂದರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಹಾಗೆ ಅವರ ಫ್ಯಾಮಿಲಿ ಹೊರಟಿದ್ವಿ. ನಿಯರ್ಲಿ 8:30 ಹಾಗೆ ತುಮಕೂರು ಬಿಟ್ವಿ. ಇನ್ನು ಮಂಜ್ರಾಬಾದ್ ರೀಚ್ ಆಗಿದ್ದು ಆಲ್ಮೋಸ್ಟ್ 12:30 ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಅಂತ ನಾವು ಸ್ಟಾಪ್ ಕೊಟ್ಟಿದ್ದು ಸ್ವಾತಿ ಡೆಲಿಕೇಸಿನಲ್ಲಿ. ಅಲ್ಲಿ ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತು, ಮಸಾಲೆ ದೋಸೆನ ಟ್ರೈ ಮಾಡಿದ್ವಿ. ಎಲ್ಲನೂ ಸಖತ್ತಾಗಿತ್ತು. ತುಂಬ ಜನ ಇದ್ದಿದ್ದರಿಂದ ನಾವು ಎಲ್ಲನೂ ಟ್ರೈ ಮಾಡೋಕ್ಕೆ ಸಿಕ್ತು. ಇನ್ನು ಕಾಫಿ ಜೊತೆಗೆ ನಾವು ನಮ್ಮ ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡಿದ್ವಿ. ಅದರ ಕಂಪ್ಲೀಟ್ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿದ್ದೀನಿ. ನಮ್ಮಿ ವ್ಲಾಗ್ಸ್ ಪೇಜಲ್ಲಿ ನೀವು ನೋಡ್ಬೋದು. ಇನ್ನು ಮಂಜ್ರಾಬಾದ್ ರೀಚ್ ಆದ್ವಿ. ಫೈನಲಿ ನಮಗೆ ಪಾರ್ಕಿಂಗಿಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ವೀಕೆಂಡ್ ಬೇರೆ ಆಗಿತ್ತು. ಇನ್ನು ಹೆವಿ ವೆಹಿಕಲ್ಸ್ ಬೇರೆ ಓಡಾಡೋದ್ರಿಂದ ವೀಕೆಂಡ್ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ತೀನಿ. ಫೈನಲಿ ಕಾರ್ ಪಾರ್ಕ್ ಮಾಡಿ ನಾವು ಸ್ಟೆಪ್ಸ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಏನು 1000 ಸ್ಟೆಪ್ಸು ಆ ಥರ ಏನೂ ಇಲ್ಲ, ಆರಾಮಾಗೆ ಹತ್ಬೋದು. ನನಗೆ ತುಂಬ ಕಾಲು ನೋವು ಆಗುತ್ತೆ, ನನಗೆ ಹತ್ತಕ್ಕಾಗಲ್ಲ ಅನ್ನೋರು ಅಲ್ಲಲ್ಲೇ ಸ್ಟಾಪ್ ಕೊಟ್ಬಿಟ್ಟು ಹತ್ಬೋದು. ಇನ್ನು ಮಧ್ಯದಲ್ಲಿ ಎಲ್ಲೂ ಸ್ನ್ಯಾಕ್ಸ್ ಆಗಲಿ ವಾಟರ್ ಬಾಟಲ್ಸ್ ಆಗಲಿ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಐ ರೆಕಮೆಂಡ್ ಯು ಗೈಸ್ ಟು ಕ್ಯಾರಿ ಎ ವಾಟರ್ ಬಾಟಲ್. ಇನ್ನು ಅಲ್ಲಲ್ಲಿ ಸ್ಟೆಪ್ಸ್ ಹತ್ತಿದ ಮೇಲೆ ಹಿಂದೆ ತಿರುಗಿ ನೋಡಿದರೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಹಾಗೆ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನಾನು ಸೆಕೆಂಡ್ ಟೈಮ್ ಈ ಒಂದು ಫೋರ್ಟ್ನ ವಿಸಿಟ್ ಮಾಡ್ತಿರೋದು. ಫಸ್ಟ್ ಬಂದು ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ ಫಸ್ಟ್ ಟೈಮು. ಹಾಸನಿಂದ ನಾವು ಕಾಲೇಜ್ ಫ್ರೆಂಡ್ಸು ಹೊರಟಿದ್ವಿ. 6 ಜನ ಹುಡುಗಿರು 3 ಸ್ಕೂಟಿನಲ್ಲಿ. ಅದೊಂಥರ ಚೆನ್ನಾಗಿತ್ತು. ಸ್ಕೂಟೀಲಿ ಬಂದಿದ್ವಿ. ಒಂಥರ ತಂಪಾದ ಗಾಳೀಲಿ ಸ್ಕೂಟೀಲಿ ಬರೋ ರೈಡು ಅದೊಂಥರ ಮಜಾ ಚೆನ್ನಾಗಿರುತ್ತೆ. ಇನ್ನು ಇದು ಸೆಕೆಂಡ್ ಟೈಮು ನಾನು ನನ್ನ ಫ್ಯಾಮಿಲಿ ಜೊತೆಗೆ ಆಫ್ಟರ್ ಮ್ಯಾರೇಜ್ ಬಂದಿರೋದು. ಈ ಫೋರ್ಟ್ ಬಂದು ಇದರ ಟೈಮಿಂಗ್ಸು ಬೆಳಿಗ್ಗೆ 8 ಗಂಟೆಗೆ ಓಪನ್ ಆದರೆ ಸಂಜೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಲ್ಲ ದಿನವೂ ಓಪನ್ ಇರುತ್ತೆ. ಇನ್ನು ಮಂಜ್ರಾಬಾದ್ ಅಂತ ಫೋರ್ಟು ಈ ಹೆಸರು ಹೇಗೆ ಬಂತು ಅಂತ ಹೇಳಿದರೆ, ಈ ಫೋರ್ಟ್ ಬಂದು ಟಿಪ್ಪು ಸುಲ್ತಾನ್ ಅವರು ಕಟ್ಸಿರೋದು 1792 ಇದರ ಇನ್ಸ್ಪೆಕ್ಷನ್ಗೆ ಅಂತ ಅವರು ಬಂದವಾಗ ಫಾಗಿಂದ ತುಂಬಿತ್ತಂತೆ. ಫೋರ್ಟ್ ಫುಲ್ಲು ಫಾಗಿಂದ ತುಂಬಿತ್ತು. ಅಂದರೆ ಫಾಗ್ ಅಂದ್ರೇ ಮಂಜು. ಹಾಗಾಗಿ ಮಂಜ್ರಾಬಾದ್ ಅಂತ ಹೆಸರು ಬಂತು. ಇನ್ನು ಈ ಒಂದು ಫೋರ್ಟ್ ಯಾವ ಶೇಪಲ್ಲಿದೆ ಅಂತ ಅಂದರೆ ಸ್ಟಾರ್ ಶೇಪಲ್ಲಿದೆ. ಏರಿಯಲ್ ವ್ಯೂವಲ್ಲಿ ಶಾರ್ಟ್ ತೊಗೊಂಡ್ರೆ ಅಥವಾ ಡ್ರೋನ್ ಶಾರ್ಟ್ ತೊಗೊಂಡ್ರೆ ಈಸಿಲಿ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಈ ಥರ ವೀಡಿಯೋನ ತೊಗೊಳೋದ್ರಿಂದ ನಿಮಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅನಿಸುತ್ತೆ ಯಾವ ಶೇಪಲ್ಲಿದೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿನ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಆರಾಮಾಗಿ ತೊಗೋಬೋದು. ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಹಾಗಾಗಿ ಹಲವಾರು ಫೋಟೋಸ್ನ ತೊಗೊಂಡ್ವಿ. ನಾನೊಂದಿಷ್ಟು ವೀಡಿಯೋಸ್ನ ತೊಗೊಂಡೆ. ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನೀವು ಫೋಟೋಸ್ ತೊಗೊಳೋಗಿಲ್ಲ, ಹಾಗೆ ವೀಡಿಯೋಸ್ನ ಮಾಡೋಂಗಿಲ್ಲ, ಕ್ಯಾಮ್ರಾಸ್ನೇ ಅಲೋ ಮಾಡಲ್ಲ ಅಂತ ಎಲ್ಲ ಹೇಳ್ಬಿಟ್ಟು. ಆ ಥರ ಏನೂ ಇಲ್ಲ. ಇಲ್ಲಿ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಬಿಸಿಲು ಕಮ್ಮಿ ಇರೋದ್ರಿಂದ ನಾವು ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಹಲವಾರು ಪ್ಲೇಸಸ್ನ ನಾವು ಕವರ್ ಮಾಡಿದ್ದೀವಿ ಸಕಲೇಶಪುರ ಟ್ರಿಪ್ಪಲ್ಲಿ. ಈ ಒಂದು ಬ್ಲಾಗಲ್ಲಿ ನಾನು ಮಂಜ್ರಾಬಾದ್ ಫೋರ್ಟ್ ಅಷ್ಟೇ ಕವರ್ ಮಾಡಿದ್ದೀನಿ. ಇನ್ನು ಫುಲ್ ಕೆಳಗೆ ಇಳಿದೋದ್ಮೇಲೆ ನಾವು ಚುರ್ಮುರಿ ಸ್ಟಾಲ್ನ ನೋಡಿದ್ವಿ. ಅಲ್ಲಿ ನೋಡಿಬಿಟ್ಟು ನಮಗೆ ಆಸೆ ಆಯಿತು ಚುರ್ಮುರಿನ ತಿನ್ನಬೇಕು ಅಂತ ಹೇಳ್ಬಿಟ್ಟು. 30 ರುಪೀಸ್ಗೆ ತುಂಬಾ ಕ್ವಾಂಟಿಟಿ ಇತ್ತು. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾವೆಲ್ಲರೂ ಅಲ್ಲಿ ಚುರ್ಮುರಿನ ತೊಗೊಂಡು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನೀವೇನಾದರೂ ಸಕಲೇಶಪುರ ವಿಸಿಟ್ ಮಾಡಿದ್ರೆ ಮಂಜ್ರಾಬಾದ್ ಫೋರ್ಟ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಚುರ್ಮುರಿನ ಟ್ರೈ ಮಾಡದೆ ಬರಬೇಡಿ ಅಂತ ಹೇಳ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.